ಹಲೋ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಚಾಮರಾಜನಗರ ಜಾತ್ರೆ ಇರೋದ್ರಿಂದ ಆ ಜಾತ್ರೆ ವಿಡಿಯೋ ಮಾಡೋಣ ಅಂತ ಹೋಗ್ತಿದ್ದೆ. ಅದೇ ನೆನ್ನೆ ನೀವು ನೋಡಿರ್ಬೋದು ಯಾವ ಥರ ತಯಾರಿ ನಡೀತು ಅಂತ. ಅದೇ ಥರ ಇವಾಗ ಈ ಜಾತ್ರೆಗೆ ಬರುವ ಯಾರ್ಯಾರು ಬರ್ತಾರೆ ಅವ್ರು ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅಂತ ನೋಡೋಕ್ಕೆ ನಾವು ಹೋಗ್ತಿದ್ದೀವಿ. ಓಕೆ ಗೈಸ್, ಬನ್ನಿ ಹೋಗೋಣ. ಗೈಸ್, ಅದೇ ಥರ ನಾನು ಬರೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಎಲ್ಲ ತೇರಿಳಿಯಕ್ಕೆ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ತೇರಿಳಿತಿದ್ರಲ್ಲ ಅದನ್ನು ನೋಡ್ಕೊಂಡು ಹಂಗೆ ಈ ಕಡೆ ಬಂದು ಯಾರು ಮಾತಾಡ್ಸೋಣ ಅಂತ. ಜಾತ್ರೆ ಅಂದ್ರೆ ಚೆನ್ನಾಗೈತೆ. ಜಾತ್ರೆ ಚೆನ್ನಾಗೈತೆ ಬ್ರೋ ನಮ್ಮೂರಾಗೆ. ಅಲ್ಲ, ಈ ಜಾತ್ರೆ ಆದಷ್ಟು ನವ ಜೋಡಿಗಳಿಗೆ ನೀವೇನ್ ಬಂದಿದ್ರ? ನಿಮ್ ಜೊತೆ ಯಾರಿಲ್ಲ? ನಮ್ ಜೊತೆ ಫ್ರೆಂಡ್ಸ್ ಬಂದಿದ್ರ ಬ್ರೋ, ಫ್ರೆಂಡ್ಸ್ ಜೊತೆ ಬಂದಿರೋದು. ಹುಡುಗಿ ಅಂತ ಯಾರಿಲ್ಲ ಬ್ರೋ, ಎಲ್ರು 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಫ್ರೆಂಡ್ಸ್ ಇವಾಗ ಹೋಗ್ತಾ ಇರಲ್ಲ ಬ್ರೋ, ಹೋಗ್ತಾವ್ರೆ. ಗಡಿ ನಡಕರಣಿಗೆ ಸರ್ಚ್ ಮಾಡು. ಸರ್ಚ್ ಆಯ್ತು, ಸಬ್ಸ್ಕ್ರೈಬ್ ಮಾಡು. ಥ್ಯಾಂಕ್ ಯು. ಆಕ್ಚುಲಿ ನಾನೊಬ್ಬ ಯೂಟ್ಯೂಬರು. ನಿಮ್ಮ ಹೆಸರು? ಸಂಜಯ್. ಸಂಜಯ್. ಏನ್ ಈಗ ಹೆಂಗ ಅನಿಸಿದೆ ಜಾತ್ರೆ ನಿಮ್ಗೆ? ಯಾವ್ದೇ ಎಲ್ಲ ಜನಗಳು ಜಾಸ್ತಿ ಓಡಾಡಕ್ಕೆ ಜಾಗಿಲ್ಲ. ಈಗ ಈ ಜಾತ್ರೆ ಆದಷ್ಟು ಬಂದ್ಬಿಟ್ಟು ನವ ಜೋಡಿಗಳಿಗೆ ನೀವೇನು ಸಿಂಗಲ್ ಬಂದಿದ್ರಲ್ಲ ಅಂತ? ನಮಗೆಲ್ಲ ಗೊತ್ತಾಗೋಯ್ತು. ನಾವ್ ಬರೋ ಸಿಂಗಲ್ ಹೋಗಿ ಏನಾರ ಕರ್ಕೊ ಹೋಗೋದು. ಇನ್ನೇನ್ ಅನಿಸ್ತಿದೆ ಜಾತ್ರೆ ಬಗ್ಗೆ ಹೇಳಿ. ಜಾತ್ರೆದಲ್ಲಿ ಈಗ ಬಾದ್ ಕೊಡ್ತಾವೆ ಅಂತಂದ್ರು. 4 ಸತ ಹುಡುಕ್ತು, ಎಲ್ಲೂ ಸಿಕ್ಕಿಲ್ಲ. ಇನ್ನೊಂದ್ 5 ನಿಮಿಷ ಹುಡುಕ್ತು. ಥ್ಯಾಂಕ್ ಯು ಬ್ರೋ. ಸರ್, ನಾನೊಬ್ಬ ಯೂಟ್ಯೂಬರು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಸುಮ್ಮನೆ ಹಂಗೆ ಮಾತಾಡ್ಸೋಣ ಅಂತ. ನಿಮ್ಮ ಹೆಸರು ಸರ್? ಮೇಡಮ್, ನಿಮ್ಮ ಹರಿಣಿ. ಎಷ್ಟು ವರ್ಷದಿಂದ ಬರ್ತಿದಾರೆ ಮೇಡಮ್? ಎಷ್ಟು ವರ್ಷದಿಂದ ಬರ್ತಿದಾರೆ ದೇವಸ್ಥಾನಕ್ಕೆ? ಅಂದ್ರೆ ನಿಮ್ಗೆ ಮ್ಯಾರೇಜ್ ಆದ್ಮೇಲೆ? ಮ್ಯಾರೇಜ್ ಈಗ 3 years ಇಂದ ಬರ್ತದೆ. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ಅರೇಂಜ್, ಲೋಕಮ್ ಅರೇಂಜ್. ಆಫೀಸ್ ನಿಶಿತಾ ಅಂತ. ಥ್ಯಾಂಕ್ ಯು ಸರ್. ಹಲೋ, ನಮಸ್ತೆ ಸರ್. ನಾನು ಒಬ್ಬ ಯೂಟ್ಯೂಬರ್. ನಿಮ್ ಜೋಡಿ ಇಲ್ವಾ? ನಮ್ ಜೋಡಿ ಇಲ್ಲ ಹುಡುಗ ಮಾತ್ರ ಜೋಡಿ ಇಲ್ಲ. ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ, ನಾನು ಒಬ್ಬ ಯೂಟ್ಯೂಬರು. ನಿಮ್ಮ ಹೆಸರು? ಮಹೇಶ್ ಅಂತ. ನಿಮ್ಮ ಹೆಸರು? ನಾಗರಾಜ್. ಆಫೀಸ್? ಪರಿಣಿತ. ಅಣ್ಣ, ಎಷ್ಟು ವರ್ಷ ಆಯ್ತು ಮದುವೆ? ನಾವು ಮದುವೆಗೆ 5 ವರ್ಷ ಆಯ್ತು. ಎಷ್ಟು ವರ್ಷದಿಂದ ಬರ್ತಿದ್ರ ಅಣ್ಣ ಇಲ್ಲಿ? 2 years ಇಂದ ಬರ್ತಾ ಇದೀವಿ. ಹೇಗಿದೆ ಅಣ್ಣ ಈಗ ನೀವು ಬರ್ತಿದ್ರಲ್ಲಿ ಏನ್ ಇಂಪ್ರೂವ್ ಆಗಿದೆ? ನಮ್ಮ ಜೀವನದಲ್ಲಿ 2 ಪಾಪ ಬಂದಿದೆ, ಜವಾಬ್ದಾರಿ ಜಾಸ್ತಿ ಆಗಿದೆ. ಈಗ ಹೊಸ ಮದುವೆ ಆಗಿರೋ ಏನಕ್ಕೆ ಇಷ್ಟಪಡ್ತೀನಿ? ಹೊಸ ಮದುವೆ ಆಗಿರೋದು ಈಗಿನ ಸಿಚುವೇಶನ್ ಅಲ್ಲಿ ಏನಂತಾರ, ಜಗಳ ಕಲೆ ಹಾಕೋದಿಲ್ಲ. ಏನಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಅದನ್ನ ಸರಿಸ್ಕೊಂಡು ಅವರೇ ಮಾತಾಡ್ಕೊಂಡು ಅನ್ಯೋನ್ಯವಾಗಿರ್ಬೇಕು ಅಂತ ಹೇಳ್ತಿದ್ದೀನಿ. ಅವ್ರಿಗೂ ಮುಂದೆ ಜವಾಬ್ದಾರಿ ತಕೊಂಡು ಅವರು ಗಂಡ ಹೆಂಡತಿ ಇಬ್ರು ಕೂಡ ಅನ್ಯೋನ್ಯವಾಗಿ ಬಾಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಹೆಸರು? ಗೌತಮ್ ಗುಂಡ್ಲುಪೇಟೆ. ಈಗ ನೀವೇನ್ ವ್ಲಾಗ್ ಮಾಡ್ತೀರಾ ಬ್ರೋ? ಮೋಟೋ ವ್ಲಾಗಿಂಗ್ ಅಥವಾ ಮಾಮೂಲಿ ನಾರ್ಮಲ್? ಇಲ್ಲ, ಟ್ರಾವೆಲ್ ವ್ಲಾಗ್ ಮಾಡ್ತಾ ಇರ್ತೀನಿ. ನಾನು ಚಾಮರಾಜನಗರ ಜಾತ್ರೆ ಅಂತ ಕೇಳ್ಪಟ್ಟೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ದೆ. ಆಕ್ಚುಲಿ ನಾನು ಇದೇ ಜಿಲ್ಲೆಯವನು, ಅದ್ರ ಮೊದಲನೇ ಬಾರಿ ಜಾತ್ರೆ ನೋಡಕ್ ಬಂದಿದ್ದೀನಿ. ನಾವು ಅಷ್ಟೇ ಬ್ರೋ. ಓಕೆ ಬ್ರೋ. ಈಗ ನಮ್ಮ ಹೆಸರು ಸಾಗರ್ ಅಂತ ಬ್ರೋ. ಸಾಗರ ವ್ಲಾಗ್ ಮಾಡ್ತಿದ್ರ? ಒಳ್ಳೇದಾಗ್ಲಿ. ಇನ್ಸ್ಟಾಗ್ರಾಮ್ ಮತ್ತೆ ಯೂಟ್ಯೂಬ್ ಎರಡು ಮಾಡಿ. ಐಫೋನ್ ಇದೆ, ಒಳ್ಳೆ ಗುಡ್ ಕ್ವಾಲಿಟಿ ಕ್ಯಾಮ್ರಾ ತಗೊಂಡಿದ್ದೀರಾ. ನಿಮ್ಮ ಹೆಸರು? ಸಾಗರ್ ಅಂತ. ಸಾಗರ್, ನಿಮ್ಮ ಐಡಿ? ಗಡಿನಾಡ ಕನ್ನಡಿಗ ಅಂತ. ಗಡಿನಾಡ ಕನ್ನಡಿಗ ಅಂತ ನಮ್ಮ ಚಾಮರಾಜನಗರದ ವ್ಲಾಗರ್. ಸೊ ದಯಮಾಡಿ ಅವನಿಗೆ ಎಲ್ಲ ಸಬ್ಸ್ಕ್ರೈಬರ್ ಆಗಿ. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಸಾಕಷ್ಟು ಜನ ನಾವು ಯೂಟ್ಯೂಬರ್ಸ್ ಗಳನ್ನ ನಾವು ನೋಡ್ತೀವಿ. ಅದರಲ್ಲೇದಾಗಿ ನಮ್ಮ ಸ್ನೇಹಿತರಾದಂತ ಕಿತ್ತಡಿ ಕಿರಣ್ ಆಗಿರ್ಬೋದು, ಸಾಕಷ್ಟು KI10 ಚಾಮರಾಜನಗರ, ಸಾಕಷ್ಟು ಜನ ನಮ್ಮ ವೇಣು ಈಗಲ್ಲ ಅಡ್ವೆಂಚರು, ನಿತಿನ್ ಸ್ವ್ಯಾಗು, ಸಾಕಷ್ಟು ನಮ್ಮ ಗುಂಡ್ಲುಪೇಟೆ ಚಾಮರಾಜನಗರ ಭಾಗದಲ್ಲಿ ತೇಜು ಪುಟ್ಟಪ್ಪ, ಈ ರೀತಿ ಸಾಕಷ್ಟು ಜನ ವ್ಲಾಗ್ ಮಾಡ್ತಾ ಇದಾರೆ. ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋಸ್ ಗಳು ಮಾಡ್ತಾ ಇದಾರೆ. ನಮ್ಮ ಬ್ರದರ್ಗೂ ಕೂಡ ಒಳ್ಳೇದಾಗ್ಲಿ. ಚಾಮರಾಜನಗರ ಜಾತ್ರೆನ ಖುಷಿಯಾಗಿ ಎಂಜಾಯ್ ಮಾಡಿ ಬ್ರದರ್. ಇವರು ನಮ್ಮ ವ್ಲಾಗರೇ. ಹೌದಾ? ಎಲ್ರಿಗೂ ಒಳ್ಳೇದಾಗ್ಲಿ. ವ್ಲಾಗಿಂಗ್ ಅಲ್ಲಿ ಒಂದಷ್ಟು ಈಗ ನಮ್ಗೆ ವ್ಯೂಸ್ ಬರ್ಲಿಲ್ಲ, ಸಬ್ಸ್ಕ್ರೈಬರ್ ಗಳು ಬೇಗ ಆಗ್ತಾ ಇಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕೆಲಸನ ನಿರಂತರವಾಗಿ ವಿಡಿಯೋ ಮಾಡ್ತಾ ಹೋಗೋಣ. ನಮ್ಮನ್ನು ಜನ ನೋಡ್ತಾರೆ. ನಿಮ್ಮ ಕಂಟೆಂಟ್ ಗಳು, ವಿಡಿಯೋಗಳು ಜನಕ್ಕೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ನಿಮ್ಮನ್ನ ಪ್ರೋತ್ಸಾಹ ಮಾಡ್ತಾರೆ, ಬೆಳೆಸ್ತಾರೆ. ನಿಮ್ಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ.
ನಿಮ್ಮ ಹೆಸರು? ಪವನ್ ಕನ್ನಡಿಗ. ಪವನ್ ಕನ್ನಡಿಗ ಬ್ರದರ್ಗೂ ಒಳ್ಳೇದಾಗ್ಲಿ. ಎಲ್ರು ನಮ್ಮ ಚಾಮರಾಜನಗರ ಜಿಲ್ಲೆಯ ಎಲ್ಲ ಬ್ಲಾಗರ್ಸ್ ಗಳಿಗೆ ಒಳ್ಳೇದಾಗ್ಲಿ. ಎಲ್ರು ಹೆಚ್ಚಿನ ವಿಡಿಯೋ ಕಂಟೆಂಟ್ ಗಳನ್ನ, ಸಮಾಜಕ್ಕೆ ಒಳ್ಳೆ ಸಂದೇಶಗಳನ್ನ, ಒಳ್ಳೆ ವಿಡಿಯೋಗಳನ್ನ ಕೊಡಿ ಅಂತ ಕೇಳ್ಕೊತೀನಿ. ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೀತಿದ್ದು, ಈ ಕಾರ್ಯಕ್ರಮ ಕರ್ನಾಟಕದಲ್ಲಿ ಆಷಾಢ ಮಾಸದಲ್ಲಿ ಪ್ರಾರಂಭವಾಗ್ತಿದೆ. ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮವು ನವ ದಂಪತಿಗಳಿಗೋಸ್ಕರ ನಡೆಸ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ರಥೋತ್ಸವದಲ್ಲಿ ನಮ್ಮ ಚಾಮರಾಜನಗರ ಜಿಲ್ಲೆ ಮತ್ತು ವಿವಿಧ ಜಿಲ್ಲೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ಈ ಒಂದು ಬ್ರಹ್ಮರಥೋತ್ಸವ ಕಾರ್ಯಕ್ರಮಕ್ಕೆ ನವ ದಂಪತಿಗಳು ಆಗಮಿಸಿ ಅವರು ಹಣ್ಣು ಮತ್ತು ಜವನೆಯನ್ನ ರಥೋತ್ಸವದ ಮೇಲೆ ಹಾಕುವುದರ ಮೂಲಕ ತಮ್ಮ ಹರಕೆಯನ್ನ ತೀರಿಸ್ತಾ ಇದ್ದಾರೆ. ಮತ್ತೆ ನಾವು ನಮ್ಮ ಸಂಗಡಿಗರೆಲ್ಲ ಸೇರಿ ಇವತ್ತು ಈ ಒಂದು ರಥೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಈ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರಸಾದ ವಿತರಣಾ ಕಾರ್ಯಕ್ರಮವು ವಿಶೇಷವಾಗಿ ಒಂದು ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನವ ದಂಪತಿಗಳಿಗೆ ಶುಭಾಶಯವನ್ನ ಕೋರ್ತಾ ಮತ್ತೆ ಈ ಒಂದು ಚಾಮರಾಜನಗರದಲ್ಲಿ ನಡೆಯುವಂತ ರಥೋತ್ಸವದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯವನ್ನ ಕೋರಿ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಈ ದಿನದ ವಿಶೇಷ ಏನಪ್ಪಾ ಅಂತಂದ್ರೆ ಚಾಮರಾಜನಗರದ 200ನೇ ಬ್ರಹ್ಮರಥೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಜಾತ್ರೆ ವಿಶೇಷ ಏನಂತಂತಂದ್ರೆ ನವ ಜೋಡಿಗಳು, ನವ ದಂಪತಿಗಳು ಹೊರ ಜಿಲ್ಲೆಯಿಂದ, ಹೊರ ರಾಜ್ಯಗಳಿಂದ ಹಾಗೂ ಚಾಮರಾಜನಗರ ಜಿಲ್ಲಾದ್ಯಂತ ಎಲ್ಲರೂ ಬಂದಿರ್ತಾರೆ. ಅವ್ರಿಗೆ ನಾವು ಶುಭ ಕೋರ್ತಾ ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಪ್ರಸಾದ ವಿತರಣೆ ಮಾಡಿದ್ದೀವಿ. ಈ ವರ್ಷ ಎಲ್ಲರೂ ನಮ್ಮ ಸ್ನೇಹಿತರು ತುಂಬ ಜನ ಸಿಂಗಲ್ ಆಗಿ ಬ್ಯಾಚುಲರ್ ಆಗಿ ಬಂದಿದ್ದಾರೆ. ನೆಕ್ಸ್ಟ್ ವರ್ಷ ಎಲ್ಲರೂ ಜೋಡಿ ಪ್ರಯುಕ್ತ ಬರಲಿ ಅಂತಂತ ಆ ದೇವ್ರ ಹತ್ರ ಕೇಳ್ಕತ್ತ. ಜೈ ಚಾಮರಾಜೇಶ್ವರ. ಮತ್ತೆ ನಾವು ನಮ್ಮ ಸಂಗಡಿಗರೆಲ್ಲ ಸೇರಿ ಇವತ್ತು ಈ ಒಂದು ರಥೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಈ ಪ್ರಸಾದ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಈ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನವ ದಂಪತಿಗಳಿಗೆ ಶುಭಾಶಯವನ್ನ ಕೋರ್ತಾ ಮತ್ತೆ ಈ ಒಂದು ಚಾಮರಾಜನಗರದಲ್ಲಿ ನಡೆಯುವಂತ ರಥೋತ್ಸವದ ಪ್ರಯುಕ್ತ ಎಲ್ಲರಿಗೂ ಶುಭಾಶಯವನ್ನ ಕೋರಿ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.